ನಮಸ್ತೆ ಕರ್ನಾಟಕ. ನಾನು ಪೂರ್ಣಿಮಾ ಗುರುಮೂರ್ತಿ. ಇವತ್ತು ನಾನು ರೆಸಿಪಿ ಮಾಡ್ತಾಯಿಲ್ಲ. ಇವತ್ತು ನನ್ನದು ಒಂದು ಪುಟ್ಟ ತೋಟ ಇದೆ, ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು, ನೀನು ಗಿಡಗಳಿಗೆ ಏನಾಗ್ತೀಯಾ, ಹೆಂಗೆ ಬೆಳೆಸ್ತೀಯಾ, ಅದೊಂದು ವಿಡಿಯೋ ಹಾಕು ಅಂತ. ಸೊ ಮೊದಲೇ ಒಂದು ವಿಡಿಯೋ ಹಾಕಿದ್ದೆ ನಾನು, ಗಿಡಗಳಿಗೆ ಅಕ್ಕಿ ನೀರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತವೆ ಅಂತ. ಅದು ಒಂದು 3 ನಿಮಿಷದ ವಿಡಿಯೋ ಆಗಿರ್ಬೋದು. ಆ ವಿಡಿಯೋದಲ್ಲಿ ತುಂಬ ವಿಷಯಗಳನ್ನ ಹಂಚ್ಕೊಳ್ಳೋಕ್ಕಾಗಿಲ್ಲ. ಸೊ ಅದ್ರ ಬಗ್ಗೆನೇ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಮ್ಮನೆ ಹತ್ರ ನಾನು ಪಾಟ್ಗಳ ಜೊತೆಗೆ ಸ್ವಲ್ಪ ಜಾಗ ಬಿಡಿಸ್ಕೊಂಡಿದ್ದೀನಿ ಗಿಡಗಳು ಹಾಕೋಕ್ಕೆ ಅಂತಲೇ. ಆ ಜಾಗದಲ್ಲಿ ಸ್ವಲ್ಪ ಅಲೋವೆರಾ ಜಾಸ್ತಿ ಬೆಳ್ಕೊಂಡಿತ್ತು, ಅದನ್ನೇ ಕಿತ್ತಾಕಿರೋದು ಇವಾಗ. ಯಾಕೆ ಅಂದರೆ ಅದು ಬೇರೆ ಗಿಡಗಳಿಗೆ ಬೆಳೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಇರೋದ್ರಿಂದ ಅದಕ್ಕೆ ದೊಡ್ಡ ಗಿಡನ ಕಿತ್ತಾಕಿ ಚಿಕ್ಕ ಗಿಡನ ಮಾತ್ರ ಬಿಟ್ಟಿದ್ದೀನಿ. ನಾನು ಮೀಶೋದಲ್ಲಿ ಸ್ವಲ್ಪ ಪಾಟ್ಗಳನ್ನ ತರಿಸಿದ್ದೆ, ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ಅವು ಎಲ್ಲ ಮೆಟ್ಲ ಮೇಲೆ ಇಟ್ಟಿದ್ವಿ. ಆ ಮೆಟ್ಲ ಮೇಲೆ ಇಟ್ಟಿರೋದ್ರಿಂದ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂತ ಅಂದರೆ, ಇವಾಗಲೂ ಇದ್ದಾವೆ ಮೆಟ್ಲ ಮೇಲೆ, ಬಟ್ ಸ್ವಲ್ಪ ಮಾತ್ರ ತೆಗೆದಿದ್ದೀನಿ. ಇಲ್ಲಿ ಹುಡುಗರು ನೀರು ಹಾಕೋವಾಗ ಏನು ಮಾಡೋರು, ಸ್ವಲ್ಪ ಎತ್ತಿ ಮೇಲಿಂದ ನೀರು ಹಾಕ್ತಾಯಿದ್ರು. ಅದು ಮಣ್ಣೆಲ್ಲ ಹೊರಗಡೆ ಬಂದು ಅಲ್ಲೆಲ್ಲ ಗಲೀಜಾಗ್ತಾಯಿತ್ತು. ಸೊ ಅದಕ್ಕೆ ಅಲ್ಲಿಂದ ತೆಗೆದು ಇಲ್ಲಿ ಸ್ವಲ್ಪ ಜಾಗ ಇಟ್ಕೊಂಡಿದ್ನಲ್ಲ, ಅಲ್ಲೇ ಇಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ತೆಗ್ದಿದ್ದೀನಿ. ಇಲ್ಲಿ ಒಂದು ಸಲ ಮಳೆ ಹುಯ್ದು ಹೋಗಿತ್ತು, ಒಂದು 2-3 ದಿವಸ ಆದಮೇಲೆ ಕ್ಲೀನ್ ಮಾಡಿದ್ದೀವಿ. ಮತ್ತು ಗುಲಾಬಿ ಕಡ್ಡಿ, ದಾಸವಾಳ ಕಡ್ಡಿ ಇವನ್ನೆಲ್ಲ ನಾನು ಕಟ್ ಮಾಡಬೇಕಿತ್ತು, ಎಲ್ಲ ಒಂದೇ ದಿವಸ ಮಾಡಿದ್ದೀನಿ. ನಮ್ಮನೆ ಹತ್ರ ಈ ಗರಿಕೆ ಎಲ್ಲ ಜಾಸ್ತಿ ಏನಕ್ಕೆ ಬರುತ್ತೆ ಅಂದರೆ, ಹೊಲದ ಮಣ್ಣು ಇದೆಲ್ಲ, ಸ್ವಲ್ಪ ಹೊಲದ ಮಣ್ಣು ತಂದು ಹಾಕಿದ್ವಿ, ಅದರಿಂದ ಜಾಸ್ತಿ ಗರಿಕೆ ಬರುತ್ತೆ ಇಲ್ಲಿ. ಈ ಗಿಡಗಳು ಚೆನ್ನಾಗಿ ಹೂ ಬಿಟ್ಟು ಚೆನ್ನಾಗಿ ಹಸ್ರಾಗಿರಬೇಕು ಅಂತಂದರೆ, ಈ ಮನೇಲಿ ಅಕ್ಕಿ ತೊಳೆದ ನೀರು ಇರುತ್ತೆ, ಮತ್ತು ಟೀ ಕಾಯಿಸಿರ್ತೀವಲ್ಲ ಅದ್ರದ್ದು ಟೀ ಸೊಪ್ಪಿರುತ್ತಲ್ಲ, ಮತ್ತು ಅದನ್ನು ಹಾಕ್ಬೋದು ಅಕ್ಕಿ ತೊಳೆದ ನೀರಿನ ಜೊತೆಗೆ. ಆಮೇಲೆ ಇನ್ನೊಂದು, ಗಿಡಗಳಿಗೆ ಇದು ಮೋಸ್ಟ್ ಪವರ್ಫುಲ್ ಅಂತಲೇ ಹೇಳ್ಬೋದು ಈ ನೀರು. ಅದು ಯಾವ ನೀರು ಅಂತಂದರೆ, ನಾವು ಮೊಟ್ಟೆನ ತಿಂದು ಬಿಸಾಡ್ತೀವಲ್ಲ ಸಿಪ್ಪೆ, ಆ ಸಿಪ್ಪೆನ ಒಂದು ಬಕೆಟ್ಗೆ ಹಾಕಿ ಬಕೆಟಲ್ಲಿ ನೀರಿಗೆ ಚೆನ್ನಾಗಿ ಇಸಕಬೇಕು ಅದನ್ನು. ಆ ಇಸಕ್ದಾಗ ಏನಾಗುತ್ತೆ ಅಂದರೆ, ಅದರಲ್ಲಿರೋಂಥ ಲೋಳೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಮೊಟ್ಟೆಯಲ್ಲಿ. ಆ ಸಿಪ್ಪೆ ಸಮೇತ ಗಿಡಗಳಿಗೆ ಆ ನೀರನ್ನ ಹಾಕೋದ್ರಿಂದ ಗಿಡಗಳು ಸ್ವಲ್ಪ ಮಣ್ಣಲ್ಲೇ ಚೆನ್ನಾಗಿ ಬೆಳೆಯುತ್ತೆ. ಈ ಪಾಟಲ್ಲೆಲ್ಲ ಜಾಸ್ತಿ ಮಣ್ಣು ಹಾಕೋಕ್ಕಾಗಲ್ಲ, ಸ್ವಲ್ಪ ಮಣ್ಣಿರುತ್ತೆ, ಅದರಲ್ಲೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ಟಿಪ್ನ ಟ್ರೈ ಮಾಡಿ, ನಿಜವಾಗ್ಲೂ ಯೂಸ್ ಆಗುತ್ತೆ ನಿಮಗೆ. ಮತ್ತು ಇನ್ನೊಂದು ಏನಂತಂದರೆ, ಈ ಗದ್ದೆಗೆ ಹಾಕ್ತೀವಲ್ಲ ಯೂರಿಯಾ ಅಂತ, ಅದನ್ನು ಈ ಗಿಡಗಳಿಗೆ ಹಾಕೋದ್ರಿಂದ, ಗಿಡದ ಸೈಡಿಗೆ ಹಾಕ್ಬೇಕು ಅದು ಹಾಕೋದಾದರೆ, ಅದು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಬೇಕು. ಅದು ಹಾಕೋದ್ರಿಂದ ಗಿಡಗಳು ಯಾವಾಗಲೂ ಹಸ್ರಾಗಿರ್ತವೆ. ಗಿಡಗಳಿಗೂ ನಾವು ಸ್ವಲ್ಪ ಬತ್ತದಂಗೆ ಆದಾಗ ನಮಗೆ ಗೊತ್ತಾಗುತ್ತೆ, ಆ ಟೈಮಲ್ಲಿ ಆ ಯೂರಿಯಾ ಹಾಕಿದ್ರೆ. ಇವಾಗ ನಾವು ಗದ್ದೆಗೆ ಹಾಕ್ತೀವಲ್ಲ ಕಳೆ ತೆಗೆದ್ಮೇಲೆ, ಆ ಥರ ಇದಕ್ಕೂ ಕಳೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕ್ಬಿಟ್ಟು ಪಕ್ಕಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಹಾಕಬೇಕು. ಅದನ್ನು ಚಿಟಿಕೆ ಅಂತಲೇ ಹೇಳ್ಬೋದು. ಈ ಥರ ಚಿಕ್ಕ ಪಾಟ್ಗಳಿಗೆ ಚಿಟಿಕೆ ಅಂತಲೇ ಆ ಲೆಕ್ಕದಲ್ಲೇ ಹಾಕಬೇಕು. ಒಂದು ಅರ್ಧ ಸ್ಪೂನಷ್ಟು ಹಾಕಿದರೆ ಸಾಕು, ಅದು ಅಂಗಡಿಯಲ್ಲಿ ಸಿಗುತ್ತೆ. ಈ ಥರ ಎಲ್ಲ ಫಾಲೋ ಮಾಡೋದ್ರಿಂದ ಗಿಡಗಳು ಚೆನ್ನಾಗಾಗುತ್ತೆ. ಗಿಡಗಳನ್ನ ನೋಡೋದ್ರಿಂದ ನಮಗೂ ಖುಷಿ ಆಗುತ್ತೆ. ಯಾರ್ದೋ ಬೇರೆಯವ್ರ ಮನೆ ಸುದ್ದಿ ತೊಗೊಂಡು ಅವ್ರ ಮನೆ ವಿಷಯ ಮಾತಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ, ಈ ಥರ ಎಲ್ಲ ನಮ್ಮ ಟೈಮ್ನ ಯೂಸ್ ಮಾಡಿದ್ರೆ ಅದರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ. ಈ ಥರ ಗಿಡಗಳು ನೋಡಿದಾಗಿರ್ಬೋದು, ಅದು ಹತ್ರಕ್ಕೆ ಹೋಗಿ ಅದು ಹೂ ಬಿಟ್ಟಿರುತ್ತಲ್ಲ, ಅವಾಗಲಂತೂ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಇವ್ರು ನೋಡಿ, ಇಲ್ಲಿ ಖಾಲಿ ಪಾಟಿಗೆ ಹೂವನ್ನ ಸಿಕ್ಕಿಸಿ ಆಟ ಆಡ್ಕೊತಾ ಇದ್ದಾರೆ. ನಾನು ಆ ಕಡೆ ಕಳೆ ಎಲ್ಲ ತೆಗಿತಾಯಿದ್ದೆ, ಇವ್ರ ಪಾಟ್ಗಳೆಲ್ಲ ಎತ್ತಿಡ್ತಾಯಿದ್ರು, ಇವಳು ಮತ್ತು ಅವಳ ಫ್ರೆಂಡ್ ಲಕ್ಷ್ಮಿ. ನಿಮಗೆ ತೋರಿಸ್ತೀನಿ ನಾನು. ಇವಾಗೆಲ್ಲ ಕಳೆ ಕ್ಲೀನ್ ಮಾಡೋ ಟೈಮಲ್ಲೆಲ್ಲ ವೀಡಿಯೋ ಮಾಡ್ಕೊಂಡಿದ್ದು ಇದು. ಆಮೇಲೆ ಯಾವ ಥರ ಹೂ ಬಿಟ್ಟಿದ್ದಾವೆ ನಾವು ಕ್ಲೀನ್ ಮಾಡಿದ್ದೆಲ್ಲ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಇವಾಗ ಅದಕ್ಕೆ ಹೇಳಿದ್ದು ನಾನು ಪೂರ್ತಿ ವೀಡಿಯೋ ನೋಡಿ ಅಂತ. ಇಂಥದ್ದೇ ಯೂಸ್ಫುಲ್ ವೀಡಿಯೋಗಳಿಗಾಗಿ ದೀಕ್ಷಿತಾ ಜಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಾನು ಇಷ್ಟೊತ್ತು ಹಾಕಿದ್ದು ಬಿಫೋರ್ ವಿಡಿಯೋ, ಅದು 1.5 ತಿಂಗಳದ ಹಿಂದಿನ ವಿಡಿಯೋ. ಇದು ಆಮೇಲಿಂದು. ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದ್ದಾವೆ ಅಂತ. ಎಲ್ಲ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿ ಕಳೆ ಎಲ್ಲ ತೆಗ್ದಿದ ಮೇಲಿನ ವಿಡಿಯೋ ಇದು. ಇದು ಬಸ್ಳೆ ಗಿಡ ಅಂತಾರಲ್ಲ ಅದು. ಇದು ಸಾಂಬಾರ್ಗೂ ಆಗುತ್ತೆ. ಇದು ಹೀಟ್ ಯಾರಿಗೆ ಜಾಸ್ತಿ ಇರುತ್ತೆ ಅಂಥವ್ರು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಬಸ್ಳೆ ಗಿಡ. ಇದಕ್ಕೆಲ್ಲ ನಾನು ಕುರಿ ಗೊಬ್ಬರ ಹಾಕಿದ್ದೀನಿ. ಇದು ನೋಡಿ ವೀಳ್ಯದೆಲೆ, ಇದಕ್ಕೂ ಕುರಿ ಗೊಬ್ಬರ ಹಾಕಿ ನೀರು ಹಾಕಿದ್ದೀನಿ.
ಮೊದಲೇ ಹಾಕಿದ್ದೀನಿ, ಅದು ಸ್ವಲ್ಪ ಹಳೇದಾಗಿರೋದ್ರಿಂದ ಮತ್ತೆ ಕುರಿ ಗೊಬ್ಬರ ಹಾಕಿದ್ದೀನಿ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ, ಬರೀ ಪಾಟಲ್ಲೇ ಅಷ್ಟು ಚೆನ್ನಾಗಿ ಬಂದಿದೆ. ಎಲ್ಲರೂ ಹಂಗಂತಾರೆ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ. ಒಂದು ಸಲ ಮಳೆ ಹೋದ್ಮೇಲೆ ಗಿಡಗಳನ್ನ ನೋಡೋಕ್ಕೆ ಒಂದು ಚಂದ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಚಿಗುರು ಬಂದು ಅಷ್ಟು ಚೆನ್ನಾಗಿದೆ. ಇನ್ನೊಂದು ಏನು ಗೊತ್ತಾ, ಮಳೆ ನೀರನ್ನ ಅಕಸ್ಮಾತ್ ಒಳಗಡೆ ಗಿಡಗಳಿದ್ರೆ ಹೊರಗಡೆ ಮಳೆ ಬರುವಾಗ ಅದನ್ನು ಒಂದು ಬಕೆಟಿಗೆ ಇಟ್ಕೊಂಡು ಆ ಮಳೆ ನೀರನ್ನ ಹಾಕಿ ಮಳೆ ನೀರು ಹಾಕೋದ್ರಿಂದನೂ ಗಿಡಗಳು ಚೆನ್ನಾಗಾಗ್ತವೆ. ನೋಡಿ ಈ ಗಿಡಗಳಲ್ಲಿ ಎಷ್ಟು ಹಸಿರಾಗಿದೆ ಅಂತ. ಮನುಷ್ಯರು ಎಷ್ಟೇ ಚೆನ್ನಾಗಿ ಏನೇ ಸೌಂದರ್ಯ ಮಾಡ್ತೀನಿ ಅಂದ್ರೂ ಈ ಗಿಡದಷ್ಟು ನಾವು ಸೌಂದರ್ಯ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಪ್ರಕೃತಿ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಈ ಗಿಡಗಳೆಲ್ಲ ಅವಳೇ ಹಾಕಿದ್ದು, ನಮ್ಮ ದೀಕ್ಷಾನೇ ಹಾಕಿದ್ದು, ಇದನ್ನು ಅವಳೇ ಹಾಕಿದ್ದು. ಇಲ್ಲಿ ನೋಡಿ ಮನಿ ಪ್ಲ್ಯಾಂಟ್ ಇದೆ. ಈ ಮನಿ ಪ್ಲ್ಯಾಂಟಿಗೆ ತುಂಬ ಬಿಸಿಲು ಆಗಲ್ಲ, ಇದು ಇಳಿ ಬಿಸಿಲು. ಆಲೋವೆರಾಗೆ ಮತ್ತು ಮನಿ ಪ್ಲ್ಯಾಂಟ್ಗೆ ಎರಡೂ ಜಾಸ್ತಿ ಬಿಸಿಲು ಇಲ್ಲದೇ ಇರೋ ಕಡೆ ಇಡಬೇಕು. ಜಾಸ್ತಿ ಬಿಸಿಲು ಇಲ್ಲದೇ ಇರೋ ಕಡೆ ಇಟ್ಟರೆ ಅದು ತುಂಬ ಚೆನ್ನಾಗಿ ಹಸಿರಾಗಿರುತ್ತೆ. ಇದು ದಾಸವಾಳ ಎಷ್ಟೊಂದು ಹೂ ಬಿಟ್ಟಿದೆ ನೋಡಿ. ಈ ಗುಲಾಬಿ ಗಿಡ ತುಂಬ ದಪ್ಪಗೆ ಹೂ ಬಿಡುತ್ತೆ. ಇದು ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ. ಹುಳನೂ ಆಗಿಲ್ಲ, ಅದ್ಯಾಕೋ ಚಿಕ್ಕ ಚಿಕ್ಕದಾಗಿ ಹೂ ಬಿಡ್ತದೆ. ಅದನ್ನು ಮತ್ತೆ ಕಟ್ ಮಾಡಿ ರೀಪಾಟ್ ಮಾಡಿದರೆ ಸರಿ ಹೋಗುತ್ತೆ ಅನಿಸುತ್ತೆ. ಈ ಗಿಡಗಳಲ್ಲಿ ಹೂವು ಅರಳಿರೋದು ನೋಡೋಕ್ಕೆ ಒಂದು ಖುಷಿ ಮಾತ್ರ. ನೋಡಿ ಎಷ್ಟು ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ಇದೆಲ್ಲ ಮಳೆ ಬಿದ್ದು ಆದಮೇಲೆ ಎಷ್ಟು ಒಂದು ಸಲ ಕಟ್ ಮಾಡಿದ್ದೆ ಈ ಗಿಡನ, ಗುಲಾಬಿ ಕಡ್ಡಿನ. ಇದು ಗೊಂಚಲು ಹೂ ಬಿಡುತ್ತೆ. ಇದು ಎಲ್ಲ ಗೊಂಚಲಲ್ಲೂ ಹೂ ಬಿಟ್ಟಿದೆ ನೋಡಿ, ಒಂದು ಗೊಂಚಲು ಮಿಸ್ ಆಗಿಲ್ಲ. ಎಲ್ಲ ಬ್ರಾಂಚಲ್ಲೂ ಹೂವಾಗಿದೆ ಇದು. ಇದು ಮಲ್ಲಿಗೆ ಗಿಡ, ಈ ವರ್ಷವೇ ಫಸ್ಟ್ ಹೂ ಬಿಟ್ಟಿರೋದಿದು. ಮಲ್ಲಿಗೆ ಗಿಡ 1-2 ಹೂ ಬಿಟ್ರೇ ಅಷ್ಟು ಚೆನ್ನಾಗಿ ಘಮ 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 ಅಂತಿರುತ್ತೆ. ಇದ್ರ ಒಳಗಡೆ ಬಂದರೆ ಹೊರಗಡೆ ಬರೋಕ್ಕೆ ಮನಸ್ಸಾಗಲ್ಲ. ಮತ್ತು ಇದು ಎಲೆ ಬಳ್ಳಿ, ಇಲ್ಲೊಂದು ಎಲೆ ಬಳ್ಳಿ ಹಾಕಿದ್ದೀನಿ. ಇದು ಮೇಲ್ಗಡೆ ಹೋಗಿಲ್ಲ ಜಾಸ್ತಿ, ಮತ್ತೆ ಮತ್ತೆ ಹಂಗೆ ಬಗ್ಗಿನೇ ಕೆಳಗಡೆನೇ ಬರ್ತಾಯಿದೆ. ತುಂಬ ಚೆನ್ನಾಗಿದ್ದಾವೆ ಈ ಎಲೆಗಳಂತೂ. ಮತ್ತು ಇದು ದಾಸವಾಳ. ಈ ದಾಸವಾಳ ಗಿಡನ ಹಾಕೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ಹೂವನ್ನ ಕೊಂಡ್ಕೊಳ್ಳೋಗಿಲ್ಲ. ಯಾಕೆಂದರೆ ಡೈಲಿ ಹೂ ಬಿಡುತ್ತೆ ಇದು. ಒಂದು ದಿನದ ಹೂವು ಒಂದು ದಿನಕ್ಕೆ ಬಾಡೋಗುತ್ತೆ, ಮತ್ತು ಮಾರನೆಗಿರಲ್ಲ. ಮಾರನೆಗೆ ಹೊಸ ಹೂ ಬಿಡುತ್ತೆ. ಸೊ ಹಂಗಾಗಿ ದೇವ್ರ ಪೂಜೆಗಂತೂ ಇದು ಹೇಳಿ ಮಾಡಿಸ್ದಂಗಿದೆ. ಡೈಲಿ ಹೊಸ ಹೊಸ ಹೂವನ್ನ ಮುಡಿಸ್ಬೋದು ನಾವು ದೇವರಿಗೆ. ಇದು ಚಿಕ್ಕ ಗಿಡದಲ್ಲಿ ಶೋ ಗಿಡ ಬರುತ್ತಲ್ಲ, ಅದು ಇದು. ಇದರ ರಿಯಲ್ ನೇಮ್ ಅಂತ ಏನು ಅಂತ ನನಗೆ ಗೊತ್ತಿಲ್ಲ. ಒಂದು ಸಲ ಮಳೆ ಹುಯ್ದು ಹೋದ್ಮೇಲೆ ಗಿಡಗಳಂತೂ ತುಂಬ ಚೆನ್ನಾಗಿ ಹಸಿರಾಗಿರುತ್ತೆ. ಮತ್ತು ಇಲ್ಲೆಲ್ಲ ಗರ್ಕೆ ಎಲ್ಲ ಜಾಸ್ತಿ, ಕಳೆ ಎಲ್ಲ ಜಾಸ್ತಿ ಬೆಳೆದಿದೆ, ಮತ್ತೆ ತೆಗಿಬೇಕು. ಇದು ಕ್ರೋಟಾನ್ ಗಿಡ. ಕ್ರೋಟಾನ್ ಗಿಡ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಈ ಗಿಡನೂ ಅಷ್ಟೇ ಪಾಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ದೊಡ್ಡ ಪಾಟ್ ಆದ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಈ ಗಿಡ. ಎಲ್ಲಿ ಬೇಕಾದರೂ ಬೆಳೆಸ್ಬೋದು ಇದನ್ನು, ಯಾವ ವೆದರಿಗೆ ಬೇಕಾದ್ರೂ ಬೆಳೆಸ್ಬೋದು. ಅಂದರೆ ತುಂಬ ಸ್ವಲ್ಪ ಅರ್ಧ ಬಿಸಿಲು ಅರ್ಧ ನೆರಳಿರೋ ಅಂಥ ಕಡೆ ಇರಬೇಕು. ಅಂದರೆ ಮನೆ ಮುಂದೆ ಇಟ್ಟರೆ ಚೆನ್ನಾಗಿ ಬೆಳೆಯುತ್ತೆ ಅದು ಕ್ರೋಟಾನ್ ಗಿಡ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಮನೆ ಹತ್ರ ನೀವು ಒಂದು ಗಿಡನಾದರೂ ಇವತ್ತೇ ನೆಟ್ಟು ನೋಡಿ, ಅದು ಹೂ ಬಿಟ್ಟಾಗ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಈ ಮುದ್ದಾದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.